ಬಡವರಳ್ಳಿ ಪಡ್ಡೆಗಳು ನಾವು, ಬಡವರಳ್ಳಿ ಪಡ್ಡೆಗಳು ನಾವು. A for Anasin, B for Benadryl, C for Crocin, D for Dolo, 6, 5, ಇದೇನು 16 19 ಒಂದು ಅರ್ಥ ಆಯ್ತಾ ಇಲ್ವೇ? ಮುತ್ತು ಮುತ್ತು ಇಲ್ಲೇ ಇದ್ದೀನಿ. ಮುತ್ತು ಇದೇನೋ ಡೋಲೋ 6 0 ಇದೇನು 16 19 ಒಂದು ಅರ್ಥ ಆಗ್ತಾ ಇಲ್ಲ, ಇದೇನಿದು? ಎಷ್ಟು ಸಲ ಹೇಳೋದು ನಿಮಗೆ ಟ್ಯಾಬ್ಲೆಟ್ ಹೆಸರೆಲ್ಲ ನೆನ್ಪಿಟ್ಕೊಳ್ಳಿ ಅಂತ, ಪ್ರತಿಯೊಂದಕ್ಕೂ ನನ್ನೇ ಕರಿತೀರಲ್ಲ. ದೇವ್ರೆ, ಇವಳೇನು ಮುದ್ದು ಮಾಡ್ತಾ ಇದ್ದಾಳೋ ಉಗಿತಾ ಇದ್ದಾಳೋ ಒಂದು ಅರ್ಥ ಆಗ್ತಾ ಇಲ್ವೇ ನನ್ನ ಕರ್ಮ. ಡಾಕ್ಟ್ರೇ ಡಾಕ್ಟ್ರೇ ಏನು? ಯಾರ್ಯಾರಿಗೆ ಆರೋಗ್ಯ ಸರಿ ಇಲ್ಲ, ಏನ್ ಕಾಯಿಲೆ? ಈ ಸಮಾಜದ ಆರೋಗ್ಯ ಕೆಟ್ಟೋಗಿದೆ. ಲಂಚಾನು ಲಂಗ್ ಕ್ಯಾನ್ಸರ್ ಆಗಿದೆ. ಸಾರ್ವಜನಿಕ ಆರೋಗ್ಯ ಇಲಾಖೆ ಕೆಮ್ತಾ ಇದೆ. ಮಕ್ಕಳ ಇಲಾಖೆ ಬೆಳೆದೇ ಇಲ್ಲ. ಕಾನೂನು ಕಣ್ಣಿಗೆ ಏಟಾಗಿ ಕುರುಡಾಗಿದೆ. ಅಯ್ಯೋ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ನೀನು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೋಬೇಕು. ಅಯ್ಯೋ, ಲೇಡೀಸು ಪಾಲಿಟಿಕ್ಸ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ? ಚೇ ಮುತ್ತಲಕ್ಷ್ಮಿ ಅವರೇ, ಏನು ಹಿಂಗೆ ಅನ್ಬಿಟ್ರಿ? ತಮಿಳ್ನಾಡು ಕೇರ್ ಆಫ್ ಜಯಲಲಿತಾ ಅವರು ಲೇಡೀಸ್ ಅಲ್ವಾ? ಇಂಡಿಯಾ ಕೇರ್ ಆಫ್ ಸೋನಿಯಾ ಗಾಂಧಿ ಅವರು ಲೇಡೀಸ್ ಅಲ್ವಾ? ಅವ್ರ ಅತ್ತೆ ಇಂದಿರಾ ಗಾಂಧಿ ಅವರು ಲೇಡೀಸ್ ಅಲ್ವಾ? ಹಂಗೆ ನಾಳೆ ಎಲೆಕ್ಷನ್ ಅಲ್ಲಿ ನೀವು ಗೆದ್ರೆ ಪಡವಾರಳ್ಳಿ ಕೇರ್ ಆಫ್ ಮುತ್ತಲಕ್ಷ್ಮಿ ಆಗುತ್ತಲ್ವಾ? ಅಲ್ವಾ? ಹಾಗಾದ್ರೆ ನಾನು ಎಲೆಕ್ಷನ್ ನಿಂತ್ಕೋತೀನಿ. ನಿಮ್ಮ ಯಜಮಾನ್ರನ್ನ ಒಂದು ಮಾತು ಕೇಳೋದಿಲ್ವಾ? ಅವ್ರನ್ನೇನ್ ಕೇಳೋದು? ಅಣ್ಣ, ನಿನ್ನೇನೋ ಅನ್ಕೊಂಡಿದ್ದೆ, ಏನಣ್ಣ ಈ ರೇಂಜಿಗೆ ಪ್ಲಾನ್ ಮಾಡಿದ್ಯಾ? ರಾಜಕೀಯ ಕಣ, ಎಲ್ಲ ರಾಜಕೀಯ. ಏನಾಗ ಊಟ ಚೆನ್ನಾಗಿತ್ತಾ? ನಿಮ್ಗಲ್ಲಣ್ಣ, ಲೇ ಅಣ್ಣ ಬಂದವ್ರೆ ಇಲ್ಲೇ ನಿಂತ್ಕೊಂಡು ಊಟ ಮಾಡ್ತೀನ, ಹೋಗ್ರ ಹೋಗ್ರ. ಅನ್ನ ಕದಣಿ ನೀವು, ನಿಮ್ಮನೆ ಊಟ ಚೆನ್ನಾಗಿಲ್ದೇ ಇರ್ತದ. ಏನಾಗ ಬಂದ್ ವಿಷಯ? ಹಾ, ಅದು ಎಲೆಕ್ಷನ್ ಹತ್ರ ಬಂತಲ್ಲ, ನೀವೇನ್ ಮಾಡ್ಬೇಕು ಅಂತ ಹೇಳೋಗೋಣ ಅಂತ ಬಂದೆ. ಗೊತ್ತು ಬಿಡಪ್ಪ, ಮನೆಗೂ ಹೋಗಿ ವೋಟ್ ಕೇಳಬೇಕು, ಹೆಂಡ ದುಡ್ಡು ಹಂಚಬೇಕು, ಅಲ್ಲದೆ ಪೋಸ್ಟ್ರು ಕಟ್ಔಟು ಅಂಟಿಸ್ಬೇಕು, ಅಷ್ಟೇ ತಾನೇ? ನೀವು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಂದ್ರೆ ಜನಗಳ ಮನೆಗೆ ಹೋಗಿ ವೋಟ್ ಕೇಳಬಾರ್ದು, ಎಂಡ ಹಣ ಹಂಚಬಾರ್ದು, ಪೋಸ್ಟ್ರು ಕಟೌಟು ಹಾಕ್ಬಾರ್ದು. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ನೀವು ಎಲೆಕ್ಷನಲ್ಲಿ ನಿಂತ್ಕೊಂತಾನೆ ಇಲ್ಲ, ವಿತ್ಡ್ರಾ ಮಾಡ್ಕೊಂತ ಇದ್ದೀನಿ ಅಂತ ಪುಕಾರ್ ಮಾಡಬೇಕು. ಯಾಕ್ಲನಾಗ ಇವ್ರ ಅಪ್ಪಂತವ್ ದುಡ್ಡು ತಗೊಂಡು ನನ್ನೇ ನೆಲಸ ಮಾಡೋ ಸ್ಕೆಚ್ ಆಗ್ದಂಗೈತೆ. ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊಂತಾರದು. ನೋಡಿ ಗೌಡ್ರೆ, ನೀವು ಅದ್ದೂರಿಯಾಗಿ ಕ್ಯಾನ್ವಾಸ್ ಮಾಡ್ತೀನಿ ಅಂತಂದ್ರೆ ಇವರಪ್ಪ ನಿಮಗಿಂತ ಅದ್ದೂರಿಯಾಗಿ ಮಾಡಕ್ ರೆಡಿ ಆಗವ್ರೆ. ಅದೇ ನೀವು ವಿತ್ಡ್ರಾ ಮಾಡ್ಕೊಂತ ಇದ್ದೀನಿ ಅಂತ ಅಂದ್ಬಿಟ್ರೆ ಅವರು ತಣ್ಣಗಾಗ್ಬಿಡ್ತಾರೆ. ಆಮೇಲೆ ನಿಧಾನಕ್ಕೆ ಇನ್ನೇನು ನಾಳೆ ಎಲೆಕ್ಷನ್ನು ಅನ್ಬೇಕಾದ್ರೆ ನೀವು ಅದ್ದೂರಿಯಾಗಿ ಕ್ಯಾನ್ವಾಸ್ ಮಾಡಿ ಎಲ್ಲ ಖರ್ಚು ಮಾಡಾಕ್ಬಿಡಿ. ಆಗ ನೋಡಿ ಜನ ಬಂದು ದನ 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 ಅಂತ ನಿಮಗೆ ಗುದ್ದು ಓಟ್ ಹಾಕೋದು. ಅಯ್ಯೋ ಬಡೆತದೆ, ಏನ್ ತಲೆಲ್ಲ ನಿಂದು? ನಿನ್ ಕಾಲೆತ್ತಿ ಟೇಬಲ್ ಮೇಲೆ ಮಡಗ್ಲಾ? ಗೌಡ್ರೆ ಹಂಗೆ ಮುಕ್ಕೊಂಡ್ಬಿಡುವ ಅಂತ. ಬಿಡ್ತೋ ಗೌಡ್ರೆ. ಪ್ರಳಯ ಅಂತ ಕರ್ಕಣೋ ನೀನು. ಪಡವಾರಳ್ಳಿಲೆ ಕುಂತ್ಕೊಂಡು ವರ್ಲ್ಡ್ ಪಾಲಿಟಿಕ್ಸ್ ಮಾಡ್ತೀಯಲ್ಲ ನೀನ. ತಗ 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 ಖರ್ಚಿಗಿಟ್ಕ ತಗ. ಗೌಡ್ರೆ, ಇವ್ರ ಅಪ್ಪನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು, ಅವ್ರ ಮುಂದೆ ನಾಟಕ ಆಡೋ ಜವಾಬ್ದಾರಿ ನಿಮ್ದು. ಓಕೆ ಓಕೆ. ಏ ಹುಡುಗ್ರ, ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರೆ? ಗೌಡ್ರೆ, ನಿಮಗೊಂದು ಸಿಹಿ ಸುದ್ದಿ. ನಿಮ್ಮ ಎದುರಾಳಿ ಆ ರಂಗೇಗೌಡ ಎಲೆಕ್ಷನ್ ಇಂದ ಅವನ ನಾಮಿನೇಷನ್ ಪತ್ರ ವಾಪಸ್ ತಗೊಂತವನೆ. ಇದೆಲ್ಲ ಹೆಂಗಲ್ಲ ಸಾಧ್ಯ? ನೀನು ಎಲೆಕ್ಷನ್ ಅಲ್ಲಿ ಗೆಲ್ಬಾರ್ದು ಅಂತ ನಾವು ಹಿಂಗೆಲ್ಲ ಮಾಡ್ತಿದೀವಿ. ಅಲ್ಲಲ್ಲ, ಅವನು ಎಲೆಕ್ಷನ್ ಅಲ್ಲಿ ಗೆಲ್ಬಾರ್ದು ಅಂತ ನಾವ್ ಹಿಂಗೆಲ್ಲ ಮಾಡ್ತಿದೀವಿ ಅಂತ ಹೇಳಕ್ ಬಂದ. ಅಲ್ಲಿ ನೋಡಿ ಗೌಡ್ರೆ. ಮಗ, 1,000 ರೂಪಾಯಿ ಸಾಲ ಕೊಡ ನನ್ಗೆ. ಯಾವ ಆಧಾರದ ಮೇಲೆ ಕೊಡ್ಲೋ? ಎಲೆಕ್ಷನ್ ಬರ್ತಾ ಇಲ್ವಾ? ಒಂದೊಂದು ಓಟಿಗೆ 1,000 ಕೊಟ್ರು ಕೂಡ ನಮ್ಮ ಮನೇಲಿ 5 ಜನ ಇದೀವಿ, 5,000 ಕೊಡ್ತಾರೆ. ಅದ್ರಲ್ಲಿ 1,000 ನಿನಗೆ ವಾಪಸ್ ಕೊಟ್ಬಿಡ್ತೀನೋ. ಡವ್ ಮಾಡ್ತಾ ಇಲ್ಲ ತಾನೇ? ಏ ಇಲ್ಲ ಕಣ, ಕೊಡ್ತೀನಿ ಅಂತ ಹೇಳಿಲ್ವಾ? ರಂಗೇಗೌಡರು ಬಂದ್ರು. ಏನಣ್ಣ, ಎಲೆಕ್ಷನ್ ತಯಾರಿ ಎಲ್ಲ ಜೋರಾಗಿ ನಡೀತಾ ಇದೆಯೇನೋ? ಇಲ್ಲಪ್ಪ, ನಾನು ಎಲೆಕ್ಷನ್ ನಿಂತ್ಕೊಂತಿಲ್ಲ, ವಾಪಸ್ ತೆಕ್ಕೊಂತ ಇದ್ದೀನಿ. ಏನಣ್ಣ,
ನಿಮ್ಮನ್ನ ನಂಬ್ಕೊಂಡು ನಾನು ಇವನ ಹತ್ರ ಸಾಲ ತಗೊಳ್ಳೋಣ ಅಂತಿದ್ದೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ರಿ. ನಿಮ್ಮನ್ನ ನಂಬ್ಕೊಂಡ್ರೆ ನಾನ್ ಸಾಲ್ಗಾರ ಆಗ್ಬಿಡ್ತೀನಿ. ಏನೋ 3 ಹೊತ್ತು ಗಂಜಿ ಕುಡ್ಕೊಂಡು 8 ಮಕ್ಕಳ ಜೊತೆ ಆಯಾಗಿದ್ದೀನಿ. ಯಾರಿಗೆ ಬೇಕಪ್ಪ ಈ ಎಲೆಕ್ಷನ್ ಎಲ್ಲ? ಹಂಗೆ ಆಯಾಗಿ ಇದ್ಬಿಡ್ತೀನಿ ನಾನು. ನನ್ನ ಬಿಟ್ಬಿಡಿ. ಹೆಂಗೆ ಗೌಡ್ರೆ ಹೆಂಗೆ? ಪ್ರಚಂಡ್ರು ಕಂಡ್ರಲ್ಲ ನೀವು, ಪ್ರಚಂಡ್ರು. ಏಯ್ ಏನು ಕೊಡಕ್ಕಿಲ್ಲ, ತಕೊಂಡೋಗೋಣ. ಇದೇ ಖುಷಿನಾಗಿ ಇವತ್ತು ಎಲ್ರಿಗೂ ದುಡ್ಡು ಹಂಚ್ಬಿಡನೆ. ಇದೇ ನೀವು ಮಾಡೋದು ತಪ್ಪು. ನೀವು ಮಾಡೋದನ್ನ ಅವನೇನಾರು ನೋಡ್ಬಿಟ್ಟು ಮನ್ಸು ಬದ್ದಾಗಿ ಮತ್ತೆ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ನಾಳೆ ಎಲೆಕ್ಷನ್ ಅಂದಾಗ ಇವತ್ತು ರಾತ್ರಿನೇ ಎಣ್ಣೆ ಹಂಚ್ಬಿಡ್ಬೇಕು. ಇದೆಲ್ಲ ಹೆಂಗೆ ಅವನಿಗೆ? ಅಣ್ಣ ಹೇಳೋವಾಗೆಲ್ಲ ಕೇಳಿಸ್ಕೊಂಡೆ. ಅದು ನಾವೇ ಮಾತಾಡ್ಕೊಳ್ಳೋದನ್ನ ಅವ್ನು ಹಂಗೆ ಅಂತ ಇದ್ದಾನೆ ಅಷ್ಟೇನೆ. ನೀವು ತಲೆ ಕೆಡ್ಸ್ಕೊಬೇಡಿ. ಎಲ್ಲ ಬಾಟ್ಲು ಕೊಡ್ರ. ನೋಡ್ರಿ ಗೌಡ್ರೆ, ನಿಮ್ಮ ಗುರುತು ಮೀಸೆ. ನೀವು ಕೂಡ ಎಂಡದ ಬಾಟ್ಲ್ ಮ್ಯಾಗ ಈ ತರ ಮೀಸೆ ಅಂಟಿಸಿ ಕೊಟ್ರೆ ಜನ ಮೀಸೆ ನೋಡ್ಕೊಂಡು ಎಣ್ಣೆ ಕುಡಿಯೋ ಗುಂಗಲ್ಲಿ ಹಂಗೇ ಬಂದು ಮೀಸೆಗೆ ಓಟಾಕ್ಬೇಕು. ಇಂಥ ಬಾಟ್ಲುಗಳು ರೆಡಿ ಮಾಡಿಸಿ. ಹೋಗಿ ಹೋಗಿ ಹೋಗಿ. ಸರಿಯಾಗಿ ಹೇಳ್ದೇನೆ. ಎಲ್ಲ ಹಾಳು ಮಾಡ್ಬಿಡ್ತೇನೆ. ನಡ್ರ. ಓ ಚೆನ್ನಾಗಿ ಅಭಿನಯ ಮಾಡಿದ್ರಪ್ಪ. ಮಡಿಕಳಿ ನೋಡುಗ್ರ, ಕರೆಕ್ಟಾಗಿ ಹಂಚ್ಬಿಡ್ತೀನಿ ಕಣ್ರ. 1 for you, 2 for me. 1 for you, 2 for me. 1 for you, 2 for me. ಅಣ್ಣ ದೋಖಾ ನೀನು ತೋಕ ಅಂತವನೆ. ಲೈ ಜೊತೆಲಿ ಬಕೆಟ್ ಇಟ್ಕೊಂಡು ಓಡಾಡೋರ್ಗೆ ಇದಕ್ಕಿನ್ನ ಯಾರೆಲ್ಲ ಜಾಸ್ತಿ ಕೊಟ್ಟರು? ಕರೆಕ್ಟ್ ಕಣಪ್ಪರ. ತಗೊಳ್ಳ. 2 for you, 3 for me. ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಮೀಟರ್ ಬಡ್ಡಿ ಕ್ವಾರ್ಟರ್ ಗೋವಿಂದ. 2 ಸೆಕೆಂಡ್ ನೀನು ಅಡ್ಡದಲ್ಲಿ ಇರ್ತೀನಿ. ಅಣ್ಣ ಫೋನು 2 ಸೆಕೆಂಡಲ್ಲಿ ಇರ್ತಾನಂತೆ. ಮೊದಲು ದುಡ್ಡು ಕೊಡ್ರ, ಆಮೇಲೆ ಹಂಚ್ಕೊಳ್ಳೋಣ. ಏ ಅಣ್ಣ ಬಂದ್ರು ಕಣ. ಅಣ್ಣ ಬಂದ್ರು ಕಣ. ಅಣ್ಣ ಚೆನ್ನಾಗಿದ್ಯಾ ಅಣ್ಣ? ಈ ಡವೆಲ್ಲ ಬೇಡ, ಮೊದಲು ದುಡ್ಡು ಮಡಗು. ಯಾರ ಹತ್ರ ಇದೆಯಣ್ಣ? ಅಣ್ಣ ನನ್ನ ಶರ್ಟು ಪಂಚೆ ಒಳಗಾಕಿರೋ ಚಡ್ಡಿ ಎಲ್ಲಾದ್ರೂ ಚೆಕ್ ಮಾಡ್ಬಿಡೋಣ. ನನ್ನ ಹತ್ರ ಇಲ್ಲ ಅಣ್ಣ. ಹುಡುಗರ ಹತ್ರ ಚೆಕ್ ಮಾಡೋಣ. ನಿನ್ನ ಹತ್ರ ಅಂದ್ರೆ ಅವ್ರ ಹತ್ರ ಇರ್ತದೆ. ಅಣ್ಣ, ನಿನ್ ದುಡ್ಡು ವಸೂಲಾಗಬೇಕು ಅಂದ್ರೆ ನಿನ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಹೆಂಗೂ ಇವರಪ್ಪ ಎಲೆಕ್ಷನ್ಗೆ ಅಂತ ನಿಂತವ್ರೆ. ಹೋಗಿ ಸೀದಾ ಅವ್ರ ಕಾಲಕ್ಕೆ ಡೈ ಹೊಡಿ. ನೀವೇ ದೇವರು, ನಮ್ಮ ಓಟೆಲ್ಲ ನಿಮಗೆ, ನಮ್ಮ ಕಡೆಯವ್ರ ಓಟೆಲ್ಲ ನಿಮಗೆ ಅಂತ ಹೇಳು. ಆಗ ನೋಡು ದುಡ್ಡು ಹೆಂಗ್ ಹೊಡಿತಾರೆ ಅಂತ. ಜೊತೆಗೆ ರಂಗೇಗೌಡ ಅಂತ ಅವ್ರ ಅಪ್ಪನ ಅಪೋಸಿಷನ್ ನಿಂತಿರೋದು. ಹಿಂಗ್ ಬೈಯೋದು ಮಾತ್ರ ಮರಿಬೇಡ. ಈ ಐಡಿಯಾನ ವರ್ಕೌಟ್ ಆಗಿಲ್ಲ ಅಂದ್ರೆ ಆಮೇಲೆ ನಾನು ನಿನ್ಗೆ ಬಂದು ಬೈತೀನಿ. ಆಯ್ತಣ್ಣ, ಬರಲಾ? ಆಯ್ತಣ್ಣ. ಏ ಬಾಯಣ್ಣ, ತಪ್ಕೊಳ್ಳಿಲ್ವಲ್ರು ಅಣ್ಣ. ಸುಮ್ಮನೆ ಟ್ಯಾಕ್ಸ್ ಹೋಗ್ಬಣ್ಣ. ಓದ್ಲ ಓಡಿಲ್ಲಿ ಒತ್ತಲ ಡೆಮಾಕ್ರಸಿ ಪಟ್ಟೆ ಬಿಚ್ಚಿ ರೋಡ್ ತಂದ್ರಲ್ಲ. ಬಡವರಳ್ಳಿ ಪಡ್ಡೆಗಳು ನಾವು.